ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಷ್ಟು ದಿನಗಳು ನಾನು ನವರಾತ್ರಿಯಲ್ಲಿ ನಮ್ಮ ಗೆಳತಿ ಬಳಗದವರ ಜೊತೆ ಹೋಗಿದ್ದ ಬೊಂಬೆ ಆರತಿ ದೇವಿ ಪಾರಾಯಣಗಳ ವಿಡಿಯೋಗಳನ್ನು ಶೇರ್ ಮಾಡಿದ್ದೀನಿ. ಇವತ್ತು ಅಷ್ಟೇ ಸುಂದರವಾದ ಮತ್ತೊಂದು ವಿಡಿಯೋವನ್ನು ಶೇರ್ ಮಾಡ್ತಾ ಇರೋದು. ಮತ್ತೊಂದು ಅದ್ಭುತ ಬೊಂಬೆಗಳ ಸಂಗ್ರಹ, ಅಂದರೆ ಮ್ಯೂಸಿಯಂ ಅಂತ ಹೇಳಿದ್ರು ತಪ್ಪಿಲ್ಲ. ಮೈಸೂರಿನ ಅಗ್ರಹಾರದಲ್ಲಿರುವ ರಿಟೈರ್ಡ್ ತಹಸೀಲ್ದಾರ್ ಹೇಮಲತಾ ಕುಮಾರಸ್ವಾಮಿ ಅವರ ಮನೆಗೆ ನಮ್ಮ ಗೆಳತಿ ಬಳಗದ ವಾಣಿ ಸುಬ್ಬಯ್ಯ ಅವರು ನಮ್ಮನ್ನು ಕರ್ಕೊಂಡು ಹೋಗಿದ್ದರು. ಆ್ಯಕ್ಚುಲಿ ವಾಣಿ ಸುಬ್ಬಯ್ಯ ಅವ್ರಿಗೆ ಅವರು 35 ವರ್ಷಗಳಿಂದ ಅವರಿಬ್ಬರು ತುಂಬ ಸ್ನೇಹಿತರು. ಜೊತೆಗೆ ಮಂಗಳ ಸತ್ಯನ್ ಅನ್ನುವ ಪ್ರಸಿದ್ಧ ಲೇಖಕಿಯರು ಕೂಡ 3 ಜನನೂ ಸ್ನೇಹಿತರಾಗಿರೋದ್ರಿಂದ ನಮ್ಮನ್ನು ಅಲ್ಲಿ ಒಂದು ಭೇಟಿ ಮಾಡೋದಕ್ಕೋಸ್ಕರ ಮತ್ತು ಬೊಂಬೆಗಳನ್ನ ಪ್ರದರ್ಶನ ಮಾಡೋದು ನೋಡೋದಕ್ಕೋಸ್ಕರ ನಮ್ಮನ್ನು ಕರ್ಕೊಂಡು ಹೋಗಿದ್ದರು. ಸೊ ನನ್ನನ್ನು ಇಲ್ಲಿ ಕರೆತಂದಿರುವಂಥ ಶ್ರೀಮತಿ ವಾಣಿ ಸುಬ್ಬಯ್ಯನವರು ಹೇಮಾ ಮೇಡಮ್ ಜೊತೆ ನಡೆಸುವ ಸಂವಾದವನ್ನು ಕೇಳೋಣ. ಇದು ಒಂದು ಅಪರೂಪದ ಮಾಹಿತಿಗಳಿರುವ ಹಾಗೂ ವಿಶೇಷವಾದ ಭೇಟಿ ಮತ್ತು ಸಂದರ್ಶನ ಅಂತಲೇ ಹೇಳ್ಬೋದು. ಅವ್ರ ಮಾತುಗಳನ್ನ ಕೇಳ್ತಾ ಇದ್ದರೆ ನಮ್ಮನ್ನು ಗತಕಾಲದ ಇತಿಹಾಸಕ್ಕೆ ಕೊಂಡೊಯ್ಯುತ್ತಾ ಇರೋ ಹಾಗೆ ಭಾಸ ಆಗುತ್ತೆ. ಸೊ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್, ನಿಮಗೂ ಸಹ ಹಾಗೆ ಅನ್ನಿಸ್ಬೋದು. ನಮ್ಮ ಕಾಲಮಾನದವರಿಗೆ ಅಷ್ಟೇ ಅಲ್ಲದೆ ಯಾವತ್ತಿಗೂ ಅಳಿಯದೆ ಶಾಶ್ವತವಾಗಿ ಜನಮಾನಸದಲ್ಲಿ ಉಳಿಯುವಂತಹ ಇಂತಹ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಾವು ಮುಕ್ತ ಮನಸ್ಸಿನಿಂದ ಬೆಂಬಲಿಸೋಣ. ಮತ್ತು ಇನ್ನೊಂದು ಸಂತೋಷದ ವಿಷಯ ಅಂತಂದರೆ ಫ್ರೆಂಡ್ಸ್, ನಾವು ಹೇಮಾ ಮೇಡಮ್ ಅವರ ಮನೆಗೆ ಹೋಗಿದ್ದಾಗ ಅಯಾಚಿತವಾಗಿ ಒಬ್ಬ ಪ್ರಮುಖ ಮಹಿಳಾ ಅಧಿಕಾರಿಣಿಯವರನ್ನು ಭೇಟಿ ಮಾಡುವ ಸುಯೋಗ ನಮಗೆ ಒದಗಿತ್ತು. ಅವರು ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿಯವರು. ಅವರು ಕೂಡ ಈ ಬೊಂಬೆಗಳನ್ನು ನೋಡಲು ಬಂದಿದ್ದರು. ಅವರೊಂದಿಗೆ ಮಾತುಕತೆ ಮತ್ತು ಫೋಟೋ ಎಲ್ಲ ಆದ ನಂತರ ಅವರು ಅವರ ಉತ್ತರ ಕರ್ನಾಟಕದ ಶೈಲಿಯ ಮಂಟೆ ಸಿದ್ದನ ಹಾಡನ್ನು ಕೂಡ ಹಾಡಿ ಎಲ್ಲರಿಗೂ ಸಂತೋಷಪಡಿಸಿದ್ದಾರೆ. ಅವರು ತುಂಬ ಸರಳ ವ್ಯಕ್ತಿತ್ವ ಉಳ್ಳವರು, ಸಣ್ಣ ವಯಸ್ಸಿನಲ್ಲಿ ಉನ್ನತ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವವರು. ಅವರಿಗೂ ಕೂಡ ನಾವು ಶುಭವನ್ನು ಕೋರೋಣ. ಈ ವಿಡಿಯೋದಲ್ಲಿ ಹೇಮಾ ಮೇಡಮ್ ತಿಳಿಸುತ್ತಿರುವ ವಿಷಯಗಳನ್ನು ನಾನು ಸಂಕ್ಷಿಪ್ತವಾಗಿ ಅಕ್ಷರಗಳಲ್ಲಿ ಟೆಕ್ಸ್ಟ್ ಮಾಡುತ್ತಿರುವುದು ಕನ್ನಡ ಭಾಷೆ ತಿಳಿಯದ ಕೆಲವು ವೀಕ್ಷಕರಿಗೂ ಸಹ ಉಪಯೋಗವಾಗಲಿ ಅಂತ. ಸ್ವತಃ ನಾನು ತುಂಬ ಆಸಕ್ತಿಯಿಂದ ಕ್ಯಾಪ್ಷನ್ಸ್ಗಳನ್ನ ಟೈಪ್ ಮಾಡಿದ್ದೀನಿ. ಯಾಕೆ ಅಂತಂದರೆ ನನ್ನ ಶಾಲಾ ಕಾಲೇಜು ದಿನಗಳಲ್ಲಿ ಓದಿದ್ದು ಮತ್ತು ನಮ್ಮ ತಾಯಿಯವರಿಂದ ಕೇಳಿದಂಥ ಎಲ್ಲ ವಿಷಯಗಳು ಇಲ್ಲಿ ಪುನರಾವರ್ತನೆ ಆಯಿತು. ನಮ್ಮ ಸನಾತನ ಧರ್ಮದ ಅನೇಕ ಘಟನೆಗಳನ್ನು ಗೊಂಬೆಗಳ ಮೂಲಕ ಮನಮುಟ್ಟುವಂತೆ ಜೋಡಿಸಿಟ್ಟು ಆಯಾ ವಿಷಯಗಳನ್ನು ಅವುಗಳ ಮುಂದೆ ಬರೆದಿಟ್ಟಿದ್ದಾರೆ. ಈಗಿನ ಕಾಲದ ಮಕ್ಕಳಿಗೆ ಇಂತಹ ಪರಂಪರೆಯನ್ನು ಉಳಿಸುವ ಬೆಳೆಸುವ ಆಸಕ್ತಿಯನ್ನು ದೊಡ್ಡವರಾದ ನಾವು ತುಂಬಿಸಬೇಕು. ಏನಂತೀರಾ ಫ್ರೆಂಡ್ಸ್? ಹಾಗೆ ಹೇಮಾ ಮೇಡಮ್ ಮತ್ತು ಕುಟುಂಬದವರು ಅತ್ಯಂತ ಶ್ರಮ ವಹಿಸಿ ಈ ಬೊಂಬೆ ಪ್ರದರ್ಶನವನ್ನು ಮಾಡಿ ಅನೇಕ ಸ್ಪರ್ಧೆಗಳಲ್ಲಿ ಅಸಂಖ್ಯಾತ ಬಹುಮಾನಗಳನ್ನು ಪಡೆದಿರುತ್ತಾರೆ. ಎಲ್ಲವನ್ನು ಅವರ ಮಾತುಗಳಲ್ಲೇ ಕೇಳೋಣ. ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಅನಿಸುತ್ತೆ ಇದು ವರ್ತ್ ಅಂತ ಹೇಳ್ಬಿಟ್ಟು. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಏನ್ ಹೇಮಾ, ಚೆನ್ನಾಗಿದ್ದೀಯಾ? ಅಪ್ಪ ಚೆನ್ನಾಗಿದ್ದೀರಪ್ಪ, ನೀವು ಚೆನ್ನಾಗಿದ್ದೀರಪ್ಪ? ಎಷ್ಟು ದಿವಸ ಆಯ್ತು ನೋಡಿ. ನೀ ಯಾವಾಗ್ಲೂ ನವರಾತ್ರಿಲಿ ಒಂದ್ ದಿವಸ ಬನ್ನಿ ಬನ್ನಿ ಅಂತ ಹೇಳ್ತಾನೆ ಇದ್ದೀಯಲ್ಲಮ್ಮ. ಅವಾಗಲ್ಲಾದ್ರೆ ಮಂಗಳ ಸತ್ಯನ ಜೊತೆ ಬಂದು ನಿಮ್ಮನೆ ಬೊಂಬೆನೆಲ್ಲ ನೋಡಿ ನಿಮ್ಮ ಆತಿಥ್ಯ ಸ್ವೀಕರಿಸಿ ಹೋಗ್ತಾ ಇದ್ದೆ. ಈಗ ಅವರು ಅದನ್ನ ಮಾಡಕ್ ಆಗ್ತಾ ಇಲ್ಲ ಪಾಪ ಅವ್ರಿಗೆ. ಅದಕ್ಕೆ ಇವತ್ತು ಇನ್ನೊಬ್ರು ವಿಶೇಷ ವ್ಯಕ್ತಿನ ಹಾಕೊಂಡ್ ಬಂದಿದ್ದೀನಪ್ಪ. ನಿಮ್ಮನೆ ಬೊಂಬೆನೆಲ್ಲ ಅದನ್ನ ಫೋಟೋಸ್ ತೆಕ್ಕೊಂಡು ಯೂಟ್ಯೂಬ್ ಹಾಕ್ಲಿ ಅಂತ. ನಮಸ್ಕಾರ. ನಮಸ್ಕಾರ, ದೇವ್ರು ಒಳ್ಳೇದ್ ಮಾಡ್ಲಿ. ಇವರು ನನ್ನ ಗೆಳತಿ ಬೆಳಗದ ಗೆಳತಿ, ಆತ್ಮೀಯ ಸಹೋದರಿ ನಮ್ಮ ಪ್ರೇಮ ಅಂತ. ನಮಸ್ಕಾರ ಹೇಮಾ, ಇವ್ರನ್ನ ಯಾತಕ್ಕೆ ಕರ್ಕೊಂಡು ಬಂದಿದ್ದೀನಿ ಗೊತ್ತಾ? ನೀ ಬೊಂಬೆಗಳನ್ನೆಲ್ಲ ಇಷ್ಟೊಂದು ಜೋಡಿಸಿದ್ಯಲ್ಲ, ಎಷ್ಟು ವರ್ಷದಿಂದ 30-35 ವರ್ಷದಿಂದ ಜೋಡಿಸ್ತಾನೆ ಇದೆಯಾ, ನಾವು ಬಂದು ನೋಡ್ತಾನೆ ಇದೀವಿ. ಆದ್ರೆ ಈ ಸತಿ ತುಂಬಾ ವಿಶೇಷವಾಗಿ ನಿಮ್ಮ ಬೊಂಬೆಗಳು ಈ ರೀತಿ ಕಾಣೋದಕ್ಕೆ ಕಾರಣ ಏನು ಅದನ್ನ ಸ್ವಲ್ಪ ತಿಳಿಸ್ಕೊಡು ನಮ್ಮ ಪ್ರೇಮ ಅವರಿಗೆ. ನಮಸ್ಕಾರ. ನಮಸ್ಕಾರ. ನಮಗೆ ಮನೆಯಲ್ಲಿ ಬೊಂಬೆ ಕೂರಿಸುವಂತಹ ಸಂಪ್ರದಾಯ ನಮ್ಮ ಮುತ್ತಜ್ಜಿ ಕಾಲದಿಂದ ಇತ್ತು. ಅಲ್ಲಿಂದ ನಾವು ಅದನ್ನ ಮತ್ತೆ ಮುಂದುವರಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸಾಂಪ್ರದಾಯಿಕವಾಗಿ 9 ಹಂತಗಳನ್ನ ಹಾಕಿ ಅದರೊಳಗೆ ನಾವು ಬೊಂಬೆಗಳನ್ನ ಕೂರಿಸ್ಕೊಂಡು ಮತ್ತು ಆರ್ಡರ್ ಪ್ರಕಾರ ಸಪ್ತಮಾತೃಕೆಯರು, ನವದುರ್ಗಿಯರು, ಅಷ್ಟಲಕ್ಷ್ಮಿಯರು, ಅಷ್ಟಕಾಳ ಭೈರವರು ಮತ್ತು ದಶಾವತಾರ, ಹಾಗೆ ಅದು ಮತ್ತು ಅದರಿಂದ ಕೃಷ್ಣಾವತಾರ,
ರಾಮಾವತಾರ ಪ್ರತಿಯೊಂದನ್ನು ಕೂಡ ನಾನು ನನ್ನ ಒಂದು ಬೊಂಬೆಯಲ್ಲಿ ಚಿತ್ರಣ ಮಾಡ್ತೀನಿ. ಇದ್ರ ಜೊತೆಗೆ ಟೀಮ್ ವೈಸ್ ಎಲ್ಲವನ್ನು ನಾನು ಯಾವುದೇ ಒಂದು ಬೊಂಬೆ ಇದು ಮಾಡಿದ್ರು ಕೂಡ ಅದರಲ್ಲಿ ಒಂದು ಅರ್ಥಗರ್ಭಿತವಾಗಿರ್ಬೇಕು. ಆ ಒಂದು ರೀತಿಯಲ್ಲಿ ಆ ಒಂದೊಂದು ಥೀಮ್ ಇಟ್ಕೊಂಡು ಆ ಒಂದು ಮೆಸೇಜ್ ಪ್ರತಿಯೊಂದು ಬೊಂಬೆನಲ್ಲೂ ಒಂದು ಮೆಸೇಜ್ ಇರಬೇಕು. ಆ ಒಂದು ರೀತಿಯಾಗಿ ನಾನು ನನ್ನ ಬೊಂಬೆ ಜೋಡಣೆ ಮಾಡ್ಕೊಂಡು ಬಂದಿದ್ದೀನಿ. ಓಕೆ ಮ್ಯಾಮ್, ಇನ್ನೆಷ್ಟು ನಮ್ಮ ಮೇಡಮ್ ಜೊತೆ ನಿಮ್ಮ ಸಂವಾದ ಮುಂದುವರಿಸಿ ಮೇಡಮ್. ಆಯ್ತಮ್ಮ, ತುಂಬಾ ಧನ್ಯವಾದಗಳು. ನಮ್ಗಿಂತ ಒಂದು ಅವಕಾಶ ಕೊಟ್ಟು ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಮೊದಲು ಒಂದು 20 ವರ್ಷದ ಕೆಳಗೆ ನೀವು ಬೊಂಬೆಗಳು ಇಟ್ಟಿದ್ದಕ್ಕೂ ಆಮೇಲೆ ಸ್ವಲ್ಪ ಅದು ತುಂಬಾ ಅದನ್ನ ಹೆಚ್ಚಿಸ್ಕೊಂಡು ಹೋಗೋದಕ್ಕಿಂತ ಒಳ್ಳೆ ಪರಿಕಲ್ಪನೆ ಉಳ್ಳಂತೆ ಮಾಡ್ತಾ ಇದ್ದೆ. ಇದಕ್ಕೆಲ್ಲ ನಿನ್ ಪ್ರೇರಕ ಶಕ್ತಿ ಯಾರು ಅಂತ ಕೇಳ್ಬೋದಾ? ನಾವಿದೆಲ್ಲ ಏನು ಅಂತಂದ್ರೆ ನಮ್ಮ ಮಂಗಳಾ ಸತ್ಯಂಗೆ ಈ ಒಂದು ಕ್ರೆಡಿಟ್ ನಾವು ಕೊಡ್ತೀವಿ. ಅವರು ಇಡೀ ನಮ್ಮ ಮೈಸೂರಿನಲ್ಲಿ ಮಹಿಳೆಯರಿಗೆ ಈ ಬೊಂಬೆ ಕೂರಿಸುವಂತಹ ಒಂದು ಇದನ್ನ ಆಸಕ್ತಿಯನ್ನ ತುಂಬಿದವರೇ ಅವರು, ಜೀವ ಕಳೆ ಕೊಟ್ಟವರು. ಹಾಗಾಗಿ ಅವ್ರನ್ನ ನಾವು ಯಾವಾಗಲೂ ಕೂಡ ಅವ್ರನ್ನ ನೆನೆಸ್ಕೊಳ್ಬೇಕು. ಅವರಿಂದಲೇ ನಾವೆಲ್ಲರೂ ಈ ಮಟ್ಟಕ್ಕೆ ಒಂದು ಬೊಂಬೆಗಳನ್ನು ಜೋಡಿಸುವಂತಹ ಒಂದು ಈ ಮಟ್ಟಕ್ಕೆ ಬರೋಕ್ಕೆ ಅವಕಾಶ ಆಗಿರೋದು ನಮಗೆ. ನಾನು ಕಂಡಂತೆ ಅವರ ಅನೇಕ ಸ್ಪರ್ಧೆಗಳನ್ನ, ತೋಟದ ಸ್ಪರ್ಧೆ, ಬೊಂಬೆ ಸ್ಪರ್ಧೆ, ನಿಮಗೂ ಗೊತ್ತಲ್ಲ, ನಾವೆಲ್ಲ ಅದಕ್ಕೆಲ್ಲ ಭಾಗವಹಿಸ್ತಾ ಇದ್ವು ಅಲ್ಲಿ ಕಾರ್ಯಕ್ರಮಗಳಲ್ಲಿ. ನೀವು ಬೊಂಬೆ ಇಟ್ಟಾಗ ನಾವು ಬರ್ತಾ ಇದ್ವು ತೀರ್ಪುಗಾರರಾಗಿ, ಮತ್ತೆ ನೋಡೋದಕ್ಕೂ ಬರ್ತಾ ಇದ್ವಿ, ನಮ್ಮ ಆತ್ಮೀಯ ಸ್ನೇಹಿತೆ ಅಂತ ನೋಡೋದಕ್ಕೂ ಬರ್ತಾ ಇದ್ವಿ. ಆದ್ರೆ ಈ ಬೊಂಬೆಗಳಿಗೆ ಪ್ರತಿ ವರ್ಷನೂ ಅದದೇ ಕಾನ್ಸೆಪ್ಟಾ ಅಥವಾ ಬೇರೆ ಬೇರೆ ರೀತಿ ನೀವು ಬೇರೆ ಈಗ ಪ್ರಸ್ತುತ ಇವಾಗ ಚಂದ್ರಯಾನ ಆಯ್ತು, ಅದನ್ನೇನಾದ್ರೂ ಬೊಂಬೆಗಳನ್ನೆಲ್ಲ ಜೋಡಿಸಿದ್ದೀರಾ? ಕಳೆದ ವರ್ಷ ಚಂದ್ರಯಾನದ ಒಂದು ಇದನ್ನ ದೃಶ್ಯಾವಳಿ ಇದನ್ನೆಲ್ಲ ತೋರಿಸಿದ್ವಿ. ಈ ಸಲ ಸಿಂಧೂರದ ಇದಾಯ್ತಲ್ಲ, ಆ ಒಂದು ಇದನ್ನ ನಾವು ತೋರಿಸ್ತಾ ಇದ್ವಿ. ಆಪರೇಷನ್ ಸಿಂಧೂರನ್ನ ನಾವು ಈ ಸಲ ಮಾಡಿದ್ದೀವಿ. ಸ್ಪೇಸ್ಗೆ ಈ ಶುಕ್ಲ ಹೋಗಿ ಇದ್ ಮಾಡಿದ್ರಲ್ಲ, ಆ ಒಂದು ಇದನ್ನ ಕೂಡ ನಾವು ಇಲ್ಲಿ ನಮ್ಮ ಒಂದು ಇದರಿಗೆ ಪ್ರದರ್ಶನ ಮಾಡ್ಕೊಂಡು ಬಂದಿದ್ವಿ ಸರ್. ಮಾಡ್ಕೊಂಡು ಬಂದಿದ್ದೀರಾ, ಒಳ್ಳೇದು. ಆದ್ರೆ ಇವಾಗ ಇತ್ತೀಚೆಗಂತೂ ಅನೇಕ ಮಹಿಳಾ ಸಂಘಗಳಿರ್ಬೋದು, ನಗರಸಭೆಯಿಂದ ಇರ್ಬೋದು, ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಈ ಬೊಂಬೆ ಸ್ಪರ್ಧೆನೇ ಒಂದು ರೀತಿಯ ಒಂದು ಬೊಂಬೆಯ ನಮ್ಮ ನಾಡು ನುಡಿ ಸಂಸ್ಕೃತಿ ಬಿಂಬಿಸ್ಬೇಕು, ನಮ್ಮ ಪರಂಪರೆ ಉಳಿಬೇಕು ಅನ್ನೋದಕ್ಕೆ ಬೊಂಬೆ ಸ್ಪರ್ಧೆನ ತುಂಬಾ ಚೆನ್ನಾಗಿ ಇತ್ತೀಚೆಗಂತೂ ಆಯೋಜನೆ ಮಾಡ್ತಿರ್ತಾರೆ. ಅದು ಯಾವ್ಯಾವ ಸಂಘ ಸಂಸ್ಥೆಯಲ್ಲಿ ನೀವು ಭಾಗವಹಿಸಿದ್ರಿ ಅಥವಾ ಸ್ಪರ್ಧಿಸಿದ್ರಿ? ಅದಕ್ಕೆ ಬಹುಮಾನ ಏನಾದ್ರೂ ಬಂದಿತ್ತಾ ಅಂತ ಹೇಳ್ಬೋದು? ಇದುವರೆಗೆ ಎಷ್ಟು ಸಂಸ್ಥೆಗಳಲ್ಲಿ ಇದನ್ನ ಆಯೋಜಿಸಿದ್ರು ಸ್ಪರ್ಧೆಗಳನ್ನ, ಎಲ್ಲಾ ಸಂಸ್ಥೆಗಳಿಂದ ಕೂಡ ನನಗೆ ಬಂದಿದೆ. ಸ್ತ್ರೀ ಶಕ್ತಿ ಪ್ರತಿಷ್ಠಾನ, ಲಕ್ಷ್ಮೀ ಸಮಾಜ, ಸ್ನೇಹ ಸಿಂಚನ ವೇದಿಕೆ, ಭಾರತ್ ವಿಕಾಸ್ ಪರಿಷತ್ತು, ಹಾಗೆಯೇ ನಮ್ಮ ಇದ್ರದ್ದು ಲಯನ್ಸ್ ಇದ್ರಲ್ಲೂ ಕೂಡ ಮಾಡಿದ್ರು. ಸಾಕಷ್ಟು ಕಡೆಗಳಿಂದ, ಮತ್ತೆ ಶಂಕರ ಚಾನೆಲ್ ಅದರೊಳಗೂ ನನಗೆ 2 ಬಾರಿ ನನಗೆ ಪ್ರೈಸ್ ಬಂದಿದೆ. ಅದರೊಳಗೂ ಕೂಡ ಪ್ರೈಸ್ ಬಂದಿದೆ. ಸುಮಾರು ಟೈಮ್ಸ್ ಆಫ್ ಇಂಡಿಯಾದವರು ಇದು ಮಾಡಿದ್ರು. ಇದುವರೆಗೆ ಎಷ್ಟು ಜನ ಇದು ಮಾಡಿದ್ರು, ಪ್ರಜಾವಾಣಿ ಅವರು, ವಿಜಯ ಕರ್ನಾಟಕದವರು, ಎಲ್ಲದರೊಳಗೂ ಕೂಡ ನನಗೆ ಅವಾರ್ಡ್ಸ್ಗಳು ಬಂದಿದೆ ಎಲ್ಲರಲ್ಲಿ. ಅಲ್ಲ, ನನಗೆ ಗೊತ್ತು ಹೇಮಾ, ನೀನು ಕೆಲಸದಲ್ಲೂ ಇದ್ಕೊಂಡು ಈ ಬೊಂಬೆಗಳನ್ನೆಲ್ಲ, ಇಷ್ಟೊಂದು ಬೊಂಬೆಗಳು, ಸುಮಾರು 3,000-4,000 ಬೊಂಬೆ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದನ್ನೆಲ್ಲ ಹೇಗೆ ಜೋಡಿಸೋದಕ್ಕೆ ಕಾಲವನ್ನ ಅದಕ್ಕೆ ಸರಿದೂಗಿಸ್ಕೊತಾ ಇದ್ದೆ ಅನ್ನೋದೇ ನನ್ನ ಪ್ರಶ್ನೆಪ್ಪ. ಕೆಲಸಕ್ಕೆ ಹೋಗ್ತಿದ್ದಾಗ್ಲೂ ಕೂಡ ಅಷ್ಟೇನೆ, ನಾನು ಆಫೀಸ್ ಮುಗಿಸ್ಕೊಂಬಂದು ರಾತ್ರಿ 8 ಗಂಟೆ ಮೇಲೆ ಶುರು ಮಾಡಿ ರಾತ್ರಿ 12 ಗಂಟೆ 1 ಗಂಟೆ ತನಕ ದತ್ತಿದ್ಯುತ್ಯ ಆ ಒಂದು ಬೊಂಬೆಗಳ ಜೋಡಣೆಗೆ ಕೆಲಸನ ಮುಗಿಸ್ಕೊಂಡು ಪಾರ್ಟಿದ ಹೊತ್ತಿಗೆ ಎಲ್ಲ ಮುಗಿಬೇಕು. ಆ ರೀತಿಯಾಗಿ ನಾನು ಒಂದು ವಾರ 2 ವಾರದೊಳಗೆ ಇದನ್ನೆಲ್ಲನೂ ಮುಗಿಸ್ತಾ ಇದ್ದೇನೆ. ಅಂದ್ರೆ ಈ ಬೊಂಬೆ ಹಬ್ಬ ಅಂದ್ರೆ ಗೌರಿ ಹಬ್ಬ ಆದ ತಕ್ಷಣನೇ ಬೊಂಬೆ ಹಬ್ಬದ ಚಿಂತೆ, ಯಾವ್ದನ್ನ ಎಲ್ಲಿಡಬೇಕು, ಎಷ್ಟು ದಿವಸ ಬೇಕು ಅಂತ ಯೋಚನೆ ಮಾಡ್ಕೋತಾ ಇದ್ರಿ. ಅದೇ ಅಲ್ವಾ? ಹೌದು. ಅದಕ್ಕೆ ಮತ್ತೆ ನಿಮ್ಮ ಮನೆಯವರ ಸಹಕಾರ ಹೇಗಿದೆಪ್ಪ ಇದಕ್ಕೆಲ್ಲ ಬೊಂಬೆ ಕೂರಿಸೋದಕ್ಕೆ? ಮಗ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ಬಂಧು ಬಾಂಧವರು ಇರ್ಬೋದು, ನಿಮ್ಮ ಯಜಮಾನ್ರು ಪತಿದೇವರು ಇರ್ಬೋದು, ಅವರೆಲ್ಲ ಸಹಕಾರ ಹೇಗಿದೆ? ಅವರೆಲ್ಲ ಸಹಕರಿಸದೆ ಹೋದ್ರೆ ನಾನು ಯಾವುದೇ ಒಂದು ರೀತಿಯಲ್ಲಿ ನಾನು ಈ ಒಂದು ದೊಡ್ಡ ಕಾರ್ಯನ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ನಮ್ಮ ಮನೆಯವರ ಸಹಕಾರ ಸಂಪೂರ್ತಿಯಾಗಿದೆ. ಹಾಗೇನೆ ನನ್ನ ಮಗ ಕೂಡ, ಅವನು ಕೂಡ ಕೆಲಸದಲ್ಲಿ ಹೋಗ್ತಿದ್ರು ಕೂಡ ರಜಾ ಹಾಕಿ 2 ದಿವಸ ಬಂದು ನನಗೆಲ್ಲಾನು ಕೂಡ ರೆಡಿ ಮಾಡಿಕೊಟ್ಟು, ಅವನು ಜೋಡಣೆ ಮಾಡಿಕೊಟ್ಟು ಅವನು ಹೋಗ್ತಾನೆ. ಮತ್ತೆ ಇದು ದಸರಾ ಟೈಮಲ್ಲೂ ಕೂಡ ಅವನು ಇಲ್ಲೇ ಬಂದು ನನಗೆ ಸಹಕಾರ ಮಾಡಿ ಪ್ರತಿಯೊಂದು ಕೂಡ ಅವನು ಸಹಕರಿಸ್ತಾನೆ. ಜನ ಬರ್ತಾ ಇರ್ತಾರೆ, ನಿಮ್ಗೆ ಒಂದು ಅಡಿಗೆ ಊಟ ಮಾಡ್ಕೊಳ್ಳೋದೇ ಇವಾಗ ಕಷ್ಟ ಆಯ್ತು. ಇವಾಗ ನಾನೇ ಇವತ್ತು ಬಂದು ನೋಡಿದೆ,
ಇದ್ದಕ್ಕಿದ್ದಾಗೆ ಇವತ್ತು ಒಂದು 4-5 ವರ್ಷ ಆಗ್ಬಿಟ್ಟಿದೆ ಹೇಮನ್ ಮನೆ ಬೊಂಬೆ ನೋಡಿ ಅಂದ್ಬಿಟ್ಟು ನಮ್ಮ ಪ್ರೇಮನ್ನು ಕರ್ಕೊಂಡು ಬರ್ಬೇಕಿತ್ತಲ್ಲ, ಎರಡೊಂದಾಯ್ತು ಅಂದ್ಬಿಟ್ಟು ಬಂದಲ್ಲ. ಇನ್ನು ಪಾಪ 4 ಗಂಟೆ ಆದ್ರೂ ಇನ್ನು ಊಟನೇ ಮಾಡಿರ್ಲಿಲ್ಲ ನೀವು. ಪಾಪ ಈಗ ಒಂದು ಅಡಿಗೆ ಊಟ ಮಾಡ್ಕೊಳ್ಳೋಕ್ಕೂ ಪುರ್ಸೊತ್ತಿರಲ್ಲ. ಜನ ಬರ್ತಾ ಇರ್ತಾರೆ, ಅವ್ರಿಗೆಲ್ಲ ಬೊಂಬೆ ತೋರ್ಸೋದು, ಸಂತೋಷ ಹಂಚ್ಕೊಳ್ಳೋದು, ಇದರಲ್ಲೇ ನಿಮ್ಮ ಒಂದು ರೀತಿಯ ಅದೇ ನಮಗೆ ಹೊಟ್ಟೆ ತುಂಬಿ ಹೋಗುತ್ತೆ. ಆ ಒಂದು ಆನಂದವೇ ನನಗೆ ಹೊಟ್ಟೆ ತುಂಬಿಸ್ಬಿಡುತ್ತೆ. ನಮಗೆ ಊಟ ತಿಂಡಿ ಯಾವ್ದ್ರ ಯೋಚನೆನೂ ಇಲ್ಲ. ಬೆಳಗ್ಗೆದ್ದು ದೇವ್ರ ಪೂಜೆ ಒಂದು ಬೇಗ ಮುಗಿಸ್ಬಿಟ್ರೆ ಆಮೇಲಿಂದ ಏನಿದ್ರು ಕೂಡ ಜನಗಳ ಒಂದು ಇದನ್ನ ತೋರಿಸೋದಕ್ಕೆ ನಾವು ಕಟಿಬದ್ಧವಾಗಿ ನಿಂತ್ಕೊಂಡ್ಬಿಡ್ತೀವಿ ಅಷ್ಟೇ. ಯಾಕೆಂದ್ರೆ ಬಂದವರು ಸಂತೋಷವಾಗಿ ನಮ್ಮ ಬೊಂಬೆನ ನೋಡ್ಕೊಂಡು ಹೋಗ್ಬೇಕು ಅಂತ ಅನ್ನೋದೇ ನನ್ನ ಉದ್ದೇಶ. ಅದೇ ಈ ಒಂದು ಇದ್ರೊಳಗೆ ಏನಾಗ್ತದೆ, ನಮಗೆ ಊಟ ತಿಂಡಿ ಕಡೆಗೆ ನಮ್ಗೆ ಯಾವತ್ತೂ ಜ್ಞಾನ ಹೊರಡೋದೇ ಇಲ್ಲ. ಏನಿದ್ರು ಬಂದ ಜನ ಬರ್ತಾರೆ, ಅವ್ರಿಗೆ ತೋರಿಸ್ಬೇಕು, ಅವ್ರು ನೋಡಿ ತೃಪ್ತಿ ಪಟ್ಟರೆ ನಮಗೂ ಅದು ಒಂದು ನಮಗೆ ಮನಸ್ಸಿಗೆ ನಾವು ಮಾಡಿದ ಸಾಧನೆಗೆ ಒಂದು ಬೆಲೆ ಸಿಕ್ಕಂಗಾಗುತ್ತೆ. ನಮ್ಗೆ ಅದೇ ನಮಗೆ ತುಂಬ ಸಂತೃಪ್ತಿಯನ್ನು ಕೊಡುತ್ತೆ. ಹಾಗಾಗಿ ನಾವು ಗಂಡ ಹೆಂಡತಿ ಇಬ್ಬರು ಕೂಡ ಯಾರು ಬರಲಿ ಏನೇ ಒಂದು ರೀತಿಯಾಗಿ ನಾವು ಬೇಜಾರು ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಇದನ್ನು ತೋರಿಸುವಂತಹ ಒಂದು ನಾವು ಕೆಲಸನ ಮಾಡ್ತಾ ಇದ್ದೀವಿ. ಇದಕ್ಕೆ ಸಾಕಷ್ಟು ಜನ ಬಂದು ನಮ್ಮ ಮನೆಯಲ್ಲಿ ನೋಡಿ ತುಂಬ ಸಂತೋಷ ಪಡ್ಕೊಂಡು ಹೋಗಿದ್ದಾರೆ. ಹಾಗೆಯೇ ನನ್ನ ಈ ಒಂದು ಇದನ್ನು ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ಜನಗಳಿಗೂ ಕೂಡ ನಾನು ಅದೇ ಕೇಳೋದು, ನೀವು ಬಂದು ಈ ಒಂದು ಪ್ರದರ್ಶನ ಅದರಲ್ಲೂ ಹೆಚ್ಚಾಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು. ಮಕ್ಕಳನ್ನ ಕರ್ಕೊಂಡ್ಬಂದಾಗ ನಮ್ಮ ಸಂಸ್ಕೃತಿಯ ಒಂದು ಇದು ಏನಿದೆ ಅಂತ ಅನ್ನೋದು ಆ ಮಕ್ಕಳಿಗೆ ತಿಳಿಯುತ್ತೆ. ಇಲ್ಲಿ ಬಂದು ನೋಡಿದ್ರೆ ಆ ಒಂದು ಇದುಗಳನ್ನ ಅವರು ತಿಳ್ಕೊಳ್ಳೋಕ್ಕೆ, ನಮ್ಮ ಒಂದು ಹಿಸ್ಟ್ರಿ ಏನಿದೆ, ಹಿಂದಿನ ಕಾಲದ ಒಂದು ಇದು ಸಂಪ್ರದಾಯಗಳು ಅದೆಲ್ಲನೂ ಕೂಡ ತಿಳ್ಕೊಂಡು ಅವರು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ನೀವು ಇದನ್ನು ತೋರಿಸಿ ಸಂತೋಷ ಪಡಬೇಕು ಅಂತ ನಾನು ಎಲ್ಲರನ್ನು ಕೇಳ್ಕೊತೀನಿ. ಈಗ ಬೊಂಬೆ ಇಡ್ತೀರಾ, ಅದನ್ನೆಲ್ಲ ತೋರಿಸ್ತೀರಾ, ಬಂದವ್ರಿಗೆ ಆಮೇಲೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಈ ಮೊಬೈಲು ಈ ಕಂಪ್ಯೂಟರ್ ಯುಗದಲ್ಲಿ ಮಕ್ಕಳು ಅದರ ಮೇಲೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ನಮ್ಮ ಬೊಂಬೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಮಕ್ಕಳಿಗೆ ಏನು ತಿಳುವಳಿಕೆ ನೀಡ್ತೀರಪ್ಪ ನೀವು? ಈಗಿನ ಒಂದು ಪರಿಸ್ಥಿತಿ ಮಕ್ಕಳಿಗೆ ಬರೀ ಆ ವಿಡಿಯೋ ಗೇಮ್ಸು ಅದು ಬಿಟ್ಟರೆ ಬೇರೆ ಏನೂ ಅವ್ರಿಗೆ ಯಾವುದ್ರೊಳಗೂ ಆಸಕ್ತಿ ಇರೋದಿಲ್ಲ. ತಮ್ಮ ಜೀವನನ ಅನ್ಯಾಯವಾಗಿ ಹಾಳು ಮಾಡ್ಕೋತಾ ಇದ್ದಾರೆ. ಅದರಿಂದ ಮಕ್ಕಳು ಯಾವತ್ತೂ ಕೂಡ ಇದನ್ನೆಲ್ಲನೂ ಬಿಟ್ಟು ಈ ಒಂದು ಜೀವಂತವಾಗಿರುವಂತಹ ಈ ಒಂದು ಪ್ರದರ್ಶನಗಳನ್ನು ನೋಡಿದಾಗ ನಮ್ಮ ಕಲೆ ಸಂಸ್ಕೃತಿಗಳ ಬಗ್ಗೆ ಅವ್ರಿಗೆ ಒಲವು ಮೂಡುತ್ತೆ. ಮತ್ತೆ ಹಾಗೇನೆ ಅವರು ಇದನ್ನ ಒಂದು ತಮ್ಮ ಒಂದು ಪೀಳಿಗೆನಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಅವರಿಗೆ ಅವಕಾಶ ಆಗುತ್ತೆ. ಇದಕ್ಕೆ ದೊಡ್ಡವರು ಕೂಡ ಒಂದು ಸಹಕಾರ ನೀಡಬೇಕು. ಮಕ್ಕಳನ್ನ ಕರ್ಕೊಂಡ್ಬಂದು ಅವರಿಗೆ ತೋರಿಸಿದಾಗ ನಮ್ಮನೆ ನೋಡ್ದ ಎಷ್ಟೋ ಮಕ್ಕಳುಗಳು ಅವ್ರ ಮನೇಲೂ ಈಗ ಬೊಂಬೆ ಹಿಡಿಸ್ಬೇಕು ಅಂತ ಒಂದು ಆಸಕ್ತಿ ಬೆಳೆದು ಅವ್ರ ಮನೆಗಳಲ್ಲೂ ಇದು ಮಾಡ್ತಾ ಇದ್ದಾರೆ. ಈಗ ಹಾಗೆ ನೋಡೋಕೆ ಹೋದ್ರೆ ನನ್ನ ಮಗನೇ ಸಾಕ್ಷಿ. ಅವನು ಚಿಕ್ಕ ವಯಸ್ಸಿಂದ ಈ ಬೊಂಬೆ ಇದುಗಳನ್ನ ನೋಡ್ತಾ 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 ಅವನಿಗೆ ಏನಾಗಿದೆ, ಸಂಪೂರ್ತಿಯಾಗಿ ಇದ್ರೊಳಗೆ ಆಸಕ್ತಿ. ಇವತ್ತು ಇದು ಮಾಡ್ತೀನಿ, ಈ ವರ್ಷ ಇದು ಮಾಡ್ತೀನಿ, ಅಮ್ಮ ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತೇಳಿ ಅವನು ಸಂಪೂರ್ಣವಾಗಿ ನನಗೆ ಸಹಕಾರ ನೀಡಿ ಪ್ರತಿಯೊಂದು ಬೊಂಬೆಗಳು ಜೋಡಿಸೋಕ್ಕೂ ಕೂಡ ಅವನು ಸಹಕಾರ ನೀಡ್ತಾ ಇದ್ದಾನೆ. ಅದೇ ರೀತಿ ಎಲ್ಲ ತಾಯಿ ತಂದೆಗಳು ತಮ್ಮ ಮಕ್ಕಳಿಗೂ ಕೂಡ ಇದೇ ಒಂದು ರೀತಿಯ ಒಂದು ಆಸಕ್ತಿಯನ್ನು ಹುಟ್ಟೋ ಹಾಗೆ ನೀವು ಮಾಡಿದಲ್ಲಿ ನಿಮ್ಮ ಮಕ್ಕಳು ಮುಂದಿನ ಪೀಳಿಗೆಗಳು ಮತ್ತೆ ತುಂಬಾ ಒಂದು ಒಳ್ಳೆ ಜ್ಞಾನವಂತರಾಗಿರೋಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಒಳ್ಳೆತನದಲ್ಲಿ ಅವರು ಒಂದು ಜೀವನ ನಡೆಸೋಕ್ಕೆ ಅವಕಾಶವಾಗುತ್ತೆ. ಆದ್ದರಿಂದ ಎಲ್ಲರೂ ಬಂದು ಈ ಒಂದು ನಮ್ಮ ಪ್ರದರ್ಶನ ನೋಡಿ ಮಕ್ಕಳಿಗೆ ತೋರಿಸಿ. ನನ್ನ ಬೊಂಬೆ ಪ್ರದರ್ಶನದಲ್ಲಿ ನಾನು ಏನು ಅಂತಂದರೆ, ಆ ಬೊಂಬೆಗಳಲ್ಲಿ ಸಂಪೂರ್ಣವಾಗಿ ಜೀವಂತ ಕಳೆ ಬರುತ್ತೆ. ಆ ಒಂದು ರೀತಿಯಾಗಿ ಆ ಬೊಂಬೆಗಳನ್ನ ಜೋಡಣೆ ಮಾಡಿದ್ದೀವಿ. ಅದನ್ನು ನೋಡಿದ್ರೆ ನಿಮಗೆ ಜೀವವಾಗಿ ಯಾರೋ ಏನೇ ಮಾಡಿದ್ರು ಕೂಡ ಒಂದು ನಾವು ಈ ರೀತಿಯಾಗಿ ನಾವು ಮುಂದಿನ ನಮ್ಮ ಒಂದು ಇದನ್ನು ನಡೆಸ್ಕೊಂಡು ಹೋಗಬೇಕು ಅಂತನ್ನುವಂತಹ ಒಂದು ಮೆಸೇಜ್ ಕೊಡುತ್ತೆ. ಮತ್ತೆ ನನ್ನ ಬೊಂಬೆನಲ್ಲಿ ಪ್ರತಿಯೊಂದು ಒಂದೊಂದು ಬೊಂಬೆಯಲ್ಲೂ ಕೂಡ ಒಂದೊಂದು ರೀತಿಯ ಕಥೆಗಳು ಮತ್ತೆ ಹಾಗೆ ಒಂದೊಂದು ಮೆಸೇಜನ್ನ ಹೇಳುವಂತಹ ಒಂದು ಇದಿದೆ. ಅದರೊಳಗೂ ಕೂಡ ರಾಮಾಯಣ ಪ್ರಸಂಗಗಳು, ಸೀತೆಯ ಒಂದು ಅಪಹರಣದ ಪ್ರಸಂಗ, ಮತ್ತೆ ಶೂರ್ಪಣಖಿ ಗರ್ವಭಂಗ ಮಾಡುವಂತಹದ್ದು, ಆಮೇಲಿಂದ ಆ ಲಂಕಾ ದಹನದ ಒಂದು ಪ್ರಸಂಗ, ಇವೆಲ್ಲನೂ ನೋಡಿದ್ರೆ ಆಮೇಲೆ ಕುಚೇಲ ಬಂದಾಗ ಅವನನ್ನ ಯಾವ ರೀತಿ ಕೃಷ್ಣ ಅವನಿಗೆ ಉಪಚಾರ ಮಾಡ್ದ, ತನ್ನ ಒಂದು ಇದನ್ನು ಮರೆತು ಸ್ನೇಹದಿಂದ ಅವನ ಯಾವ ರೀತಿ ಸ್ನೇಹದ ಒಂದು ಇದು ಹೆಚ್ಚು ಅಂತನ್ನುವಂತಹ ಒಂದು ಮೆಸೇಜ್ ನೀಡಿದ್ದಾನೆ. ಈಗ ಮಕ್ಕಳಿಗೇನು ಅಂತಂದ್ರೆ ಒಂದು ನಾವು ಓದಿದ್ರೆ ಅದರ ಒಂದು ಬಗ್ಗೆ ನಮಗೆ ತಿಳ್ಕೊಳ್ಳೋಕೆ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ಯಾವುದೇ ಇದನ್ನು ಓದಿದ್ರು ಕೂಡ ಅದು ತಲೆಯಲ್ಲಿ ಜಾಸ್ತಿಯಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದನ್ನು ಚಿತ್ರದ ರೂಪದಲ್ಲಿ ನೋಡಿದಾಗ ಈ ಬೊಂಬೆಗಳಲ್ಲಿ ನಾವು ಚಿತ್ರಿಸಿರೋದು ರಾಮಾಯಣನ ಒಂದು ಅವನ ಜನನದಿಂದ ಹಿಡಿದು ಪಟ್ಟಾಭಿಷೇಕ ತನಕ ನಾವು ಇದು ಮಾಡಿದ್ದೀವಿ. ಆ ಒಂದು ಇದನ್ನು ನೋಡಿದ್ರೆ ಮಕ್ಕಳಿಗೆ ರಾಮಾಯಣ ಏನು ಅನ್ನೋದು ಸಂಕ್ಷಿಪ್ತವಾಗಿ ಅವ್ರಿಗೆ ಗೊತ್ತಾಗೋಗುತ್ತೆ. ಇಷ್ಟು ರಾಮಾಯಣ ಏನು ಅನ್ನೋದನ್ನ ಮಕ್ಕಳು ತಾವೇ
ಅರ್ಥಕೊಂಡು ಹೇಳುವಂತಹ ಒಂದು ಶಕ್ತಿ ಬರುತ್ತೆ ಆ ಇದರೊಳಗೆ. ಹಾಗಾಗಿ ಮಕ್ಕಳಲ್ಲಿ ಒಂದು ಒಳ್ಳೆಯ ಜ್ಞಾನ ಬೆಳೆಸೋದಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ. ನೈಜವಾಗಿ ಆ ಒಂದು ಪ್ರಸಂಗಗಳನ್ನು ನೋಡಿದಾಗ ಮಕ್ಕಳು ಅದನ್ನು ಪ್ರಶ್ನೆ ಮಾಡಿ ಕೇಳಿದಾಗ ಅವರ ಜ್ಞಾನದ ಒಂದು ಇದು ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಈ ಒಂದು ಇದುಗಳನ್ನೆಲ್ಲನೂ ತೋರಿಸಿದಾಗ ಅವರ ಒಂದು ಜ್ಞಾನ ವೃದ್ಧಿಯಾಗೋದು ಖಂಡಿತ ಸಾಧ್ಯ ಇದೆ. ಹಾಗಾಗಿ ನಾವು ಎಲ್ಲರೂ ಕೇಳ್ಕೊತೀವಿ, ನೀವು ಬಂದು ನಿಮ್ಮ ಮಕ್ಕಳಿಗೆ ಒಂದು ರೀತಿಯಾಗಿ ಈ ಒಂದು ಇದನ್ನ ನಮ್ಮ ಪ್ರದರ್ಶನ ತೋರಿಸಿ ಆ ಒಂದು ಇದರೊಳಗೆ ನೀವು ಮಕ್ಕಳನ್ನ ಒಂದು ಒಳ್ಳೆಯ ದಾರಿಗೆ ತರೋದಕ್ಕೆ ಅವಕಾಶ ಆಗುತ್ತೆ. ಆದ್ರಿಂದ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಮನೆಯ ಒಂದು ಬೊಂಬೆ ಪ್ರದರ್ಶನ ನೀವು ವೀಕ್ಷಿಸಬೇಕು ಅಂತ ನಾನು ಕೇಳ್ಕೊತೀನಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಇಷ್ಟೊತ್ತಿಗೂ ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು ಈ ರೀತಿ ಸಂಕ್ಷಿಪ್ತವಾಗಿ ನಿಮ್ಮ ಮನೆಯ ಗೊಂಬೆಗಳ ಬಗ್ಗೆ ನಮಗೆ ವಿವರಣೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಮಾ, ನಿಮಗೂ ಧನ್ಯವಾದಗಳು. ನಿಜವಾಗ್ಲೂ ಎಷ್ಟು ಸಹನೆಯಿಂದ ನಿಮ್ಮನೆ ಬೊಂಬೆಗಳನ್ನೆಲ್ಲ ತೋರಿಸಿ ಅದರ ಬಗ್ಗೆ ಎಲ್ಲ ವಿಚಾರಧಾರೆಯನ್ನ ಹರಿಸಿದ್ಯಾ ನಮ್ಮ ಪ್ರೇಮ ಅವ್ರಿಗೆ. ತುಂಬಾ ಧನ್ಯವಾದಗಳು ಕಣಮ್ಮ, ಬಂದಿದ್ದಕ್ಕೂ ಸಾರ್ಥಕವಾಯ್ತು ಕಣೆ. ಧನ್ಯವಾದಗಳಮ್ಮ, ಧನ್ಯವಾದ. ಹೀಗೆ ಬರ್ತಾ ಇದೆ. ಆಯ್ತು ಕಣಮ್ಮ. ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿಟ್ಟಿರ್ಲಮ್ಮ. ನಿಮ್ಮ ಕೆಲಸ ಕಾರ್ಯಗಳು ಇನ್ನೂ ತುಂಬಾ ಕ್ರಿಯೇಟಿವಿಟಿಯಾಗಿ ಮತ್ತೆ ಎಲ್ಲ ಜನರಿಗೆ ತುಂಬಾ ಮುದವನ್ನು ನೀಡ್ತಕ್ಕಂಥ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ. ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ, ಆಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ಯೋ, ಕಂದಾಯದ ಒಡೆಯ ಗುರುಲಿಂಗಯ್ಯ ದಯ ಮಾಡೋ, ಮಡಿಕೇರಿ ತಾಲೂಕು ಮಡಿಕೇರಿ ತಾಲೂಕು ಹರಳೆ ಅಂಪಾಪುರ ಮಿರ್ಲೆ ಸಾಲಿಗ್ರಾಮ ಎಡತರೆಯ ಚಂದ್ರಗಾಲ ಕಾವೇರಿ ಬಂದಂತ ನದಿಯ ಪಕ್ಕದ ಒಳಗೆ ಕಪ್ಪಡಿಯೇ ಕೈಲಾಸ ನಡುಗಡೆ ರಾಜಪ್ಪಾಜಿ ವೀರೇ ಚಂದ್ರಾಜಮ್ಮ ತೋಪಿನ ದೊಡ್ಡಮ್ಮ ಮಳವಳ್ಳಿ ಸ್ವಾಮಿಗಳು ಗೊಪ್ಪೆಗೌಡ ಕುರುಗದ್ದಿಗೇರವ್ರೆ. ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರುವಾಗಲಪ್ಪ, ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಗುರುಲಿಂಗಯ್ಯ ದಯ ಮಾಡೋ. ನಾಲಿಗೆ ತೊಡರ ಬಿಡಿಸುವ ವಾಗ್ದೇವಿ ನೀನು, ವೀಣೆಯ ನುಡಿಸುವ ವೀಣಾಪಾಣಿ ನೀನು, ವೀಣೆಯ ನುಡಿಸುವ ವೀಣಾಪಾಣಿ ನೀನು. ಹೇಮಲತಾ ಕುಮಾರಸ್ವಾಮಿ, ನಿಮ್ಮ ಮನೆಯ ಗೊಂಬೆ ಪೂಜೆ ನಾನು ಎಂದೆಂದೂ ಮರೆಯಲಾಗದಂಥ ಕೆಲಸ. ನೀವೇ ನಮ್ಮ ನಿಜವಾದ ಸಂಸ್ಕೃತಿಯ ರಾಯಭಾರಿ. ನೀವಿಬ್ಬರು ರಾಜ ರಾಣಿ ಗೊಂಬೆಯಂತೆಯೇ ನನಗೆ ಕಂಡರು. ನೀವು ಹೀಗೆ 100 ವರ್ಷ ಆರೋಗ್ಯದಿಂದ ಬಾಳಿ ಪ್ರೀತಿ ಮತ್ತು ಗೌರವದಿಂದ ಮಗಳ ಸಮಾನದಂಥ ನಾನು ಡಾಕ್ಟರ್ ನಾಗಲಕ್ಷ್ಮಿ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ. ಅಷ್ಟೊಂದು ಒಳ್ಳೆಯ ಒಂದು ಸ್ಥಾನ ನಾವು ಕೊಟ್ಟಿದ್ದೀರಲ್ಲ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳನ್ನು ಹೇಳ್ತಿದ್ದೀವಿ. ನಿಜವಾಗಿಯೂ ತಂದೆ ತಾಯಿನ ನಾನು ನಿಮ್ಮಲ್ಲಿ ನೋಡಿದೆ. ನೋಡಿ, ಅದೇ ಹೇಳ್ತಾರಲ್ಲ, ಒಂದು ಹೆಣ್ಣು ಈ ಸಂಸ್ಕೃತಿಯ ರಾಯಭಾರಿ. ನೀವು ನಿಜವಾದ ರಾಯಭಾರಿ.
ಸೊ ನೈಸ್. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನನ್ನ ಇಡೀ ದಿವಸದ್ದು ನಿಜವಾಗ್ಲೂ ನನಗೆ ಮನಸ್ಸಿಗೆ ಮುಟ್ಟುವಂಥ, ನಾನು ಬದುಕಿರೋವರೆಗೂ ನೆನಪಲ್ಲಿ ಉಳಿಯುವಂಥದ್ದೇ ಈ ಗೊಂಬೆ ಪೂಜೆಯ ನಿಮ್ಮ ಮನೆಯ ಒಂದು ದರ್ಶನ. ಈ ಗೊಂಬೆಯ ದರ್ಶನ ನನ್ನ ಬದುಕಲ್ಲಿ ಯಾವತ್ತೂ ಮರೆಯಕ್ಕೆ ಏನು ಅಂದ್ರೆ ಇದ್ರ ಮೂಲಕ ನಾವು ಮಕ್ಕಳಿಗೆ ಒಂದು ನಾವು ಕೆಲವು ಎಷ್ಟೋ ಜನ ದೊಡ್ಡವ್ರಿಗೂ ಕೂಡ ಗೊತ್ತಿರೋದಿಲ್ಲ ನಮ್ಮ ಸಂಸ್ಕೃತಿ, ನಮ್ಮ ಇದು ಏನು ಅಂತ ಅನ್ನೋದನ್ನ. ಅದನ್ನ ನಾನು ಪ್ರತಿಯೊಬ್ಬರಿಗೂ ಎಷ್ಟೇ ಇದಾಗಿ ಚಿಕ್ಕ ಮಕ್ಕಳಿಗೂ ಕೂಡ ಅರ್ಥ ಆಗೋ ಹಂಗೆ ಹೇಳಿ ನಾನು ಆ ಮಕ್ಕಳನ್ನ ಇದ್ ಮಾಡ್ತೀನಿ. ಮಕ್ಕಳು ತುಂಬಾ ಸಂತೋಷ ಪಡ್ತಾರೆ, ಈ ಕತೆ ಚೆನ್ನಾಗಿ ಹೇಳ್ತೀನಿ ಅಂತ ಬಿಟ್ಟು ಎಲ್ಲ ತಿಳ್ಕೊಂಡು ಅದ್ರ ಮೂಲಕ ನಾವು ಸಮಾಜ ಸೇವೆ ಮಾಡ್ಬೇಕಾಗತ್ತೆ ಅಂತ ಎಷ್ಟೇ ಕಷ್ಟ ಆಗ್ಲಿ ನಾನು ಪ್ರತಿ ವರ್ಷ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ದೇವಿ ಸ್ವರೂಪವನ್ನ ಕಂಡೆ, ಅವರ ನುಡಿಮುತ್ತಿನ ಸವಿಯನುಂಡೆ, ನನಗಾದ ಆನಂದ ನಾನೆಂದು ಮರೆಯಲಾರೆ. ಈ ಸುಕ್ಷಣ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುರಾರೋಗ್ಯ ಅಷ್ಟೈಶ್ವರ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಅವರ ಪ್ರವೃತ್ತಿಯಲ್ಲಿ ಇನ್ನು ಮುಂದೆ ಹೆಜ್ಜೆ ಇಡಲಿ ಅಂತ ಆಶಿಸ್ತಾ ಈ ಕೃಷ್ಣ ನಮ್ಮ ತಂದೆ ತಾಯಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಒಂದು ಛಂದೋಬದ್ಧವಾದ ಕೃತಿಯನ್ನ ಕೃಷ್ಣ ಕಮಲಾಮೃತ ಎಂಬ ಕೃತಿಯನ್ನ ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಪ್ರೀತಿ ತಗೊಂಡು ಹೋಗಕ್ಕೆ ಎಷ್ಟು